ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದಾಗ ಕಪ್ಪು ಚುಕ್ಕೆಯಂತೆ ಕೆಲವೊಮ್ಮೆ ಇಂತಹ ಘಟನೆಗಳು ನಡೆಯುತ್ತವೆ. ಸಾಮಾನ್ಯವಾಗಿ ಮದುವೆ ಮಾಡಲಿಕ್ಕೆ ತಯಾರಿ ಇರುವಂಥ ಹೆಣ್ಣಿನ ಮನೆಯವರು ಸರ್ವ ರೀತಿಯ ತಯಾರಿಗಳನ್ನು ಮದುವೆಗೆ ಮಾಡಿಕೊಂಡಿರ್ತಾರೆ. ನನ್ನ ಮಗಳ ಮದುವೆ ಚೆನ್ನಾಗಿ ನಡೀಬೇಕು ಅಂತನೋ ಅಥವಾ ನನ್ನ ಮಗಳ ಮದುವೆಯಲ್ಲಿ ಯಾವುದೇ ಕುಂದು ಲೋಪ ಬರಬಾರ್ದು ಅಂತ ಏನೋ ಒಂದು ಸಣ್ಣ ಕಪ್ಪು ಚುಕ್ಕೆ ಥರ ಆಗ್ಬಿಡ್ತು ಒಂದೊಂದು ಸರಿ. ಎಲ್ಲ ಸರಿಯಲ್ಲ. ನನಗೆ ಯಾಕೋ ಇವತ್ತಿನ ಕುಂಭಮೇಳದ ಕಥೆಯು ಹಾಗೆ ಕಾಣಿಸ್ತಾ ಇದೆ. ಇಲ್ಲಿಯವರೆಗೆ ದೇಶ ವಿದೇಶಗಳಲ್ಲಿ ಅಟ್ಲೀಸ್ಟ್ ನಾನು ಮಾತಾಡಿರೋರು, ನನ್ನ ಗೆಳೆಯರೆಲ್ಲ ಹೊರಗಡೆಯಿಂದ ಬರ್ತಿರೋರು, ಆದ್ದರಿಂದ ವಿದೇಶಗಳಿಂದ ಬರ್ತಾ ಇದ್ದಾರೆ, ಭಾಳ ಜನ ಬರ್ತಿದ್ದಾರೆ. ಅವರೆಲ್ಲ ಹೇಳ್ತಿರೋದ್ರಿಂದ ಭಾಳ ಅದ್ಭುತವಾದ ಆರ್ಗನೈಸ್ಡ್ ಆಗಿತ್ತು ಇದು. ಅವರೆಲ್ಲ ಬಂದು ಹೋಗಿರೋರು. ಅದಕ್ಕೆ ಒಂದು ಚುಕ್ಕೆ ಆಯಿತು. ಅದಕ್ಕೆ ಕಾರಣ ಇವತ್ತಿನ ಅಮಾವಾಸ್ಯೆ. ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವ ಈ ಅತ್ಯಂತ ದೊಡ್ಡದಾದ ಈ ಆಧ್ಯಾತ್ಮಿಕ ಹಬ್ಬಕ್ಕೆ, ಇವತ್ತಾಗಿರೋ ಈ ಮಹಾ ದುರಂತಕ್ಕೆ ನನ್ನ ಪ್ರಕಾರದಲ್ಲಿ ಒಂದು ಕಾರಣ ಅಂತ ಇರಲಿಕ್ಕೆ ಸಾಧ್ಯವೇ ಇಲ್ಲ. ದೇರ್ ಈಸ್ ಎ ಮಲ್ಟಿಪಲ್ ರೀಸನ್ಸ್ ಇದೆ ಇದಕ್ಕೆ. ಮತ್ತು ಈ ಪರಿಪ್ರಮಾಣದಲ್ಲಿ ಜನ ಹರಿದು ಬಂದಾಗ ಯಾವ ವ್ಯವಸ್ಥೆಗಳು ತಡ್ಕೊಳ್ಳಲ್ಲ. ಬೆಂಗಳೂರಿನಲ್ಲಿ ವಿಪರೀತವಾಗಿ ಮಳೆ ಬಿದ್ದಾಗ ರಸ್ತೆಯಲ್ಲಿ ನೀರು ಉಕ್ಕಿ ಹರಿಯುವಂತೆ. ರಾತ್ರಿ 1 ಗಂಟೆಗೆ ನಿನ್ನೆ ಈ ಮಹಾಸ್ನಾನಕ್ಕೆ ಅನುಮತಿಯನ್ನು ಅಲ್ಲಿಯ ಸರ್ಕಾರ ಕೊಟ್ಬಿಟ್ಟಿದ್ದಾರೆ. ಪರಿಣಾಮ ಜನ ಕಾದು ಕೂತವರು ಎದ್ದು ಹೊರಟಿದ್ದಾರೆ ಸ್ನಾನಕ್ಕೆ. ಬಿಕಾಸ್ 4 ಗಂಟೆಗೇನೋ ಆ ಬ್ರಹ್ಮ ಮುಹೂರ್ತ ಇತ್ತಂತೆ. ಅದಕ್ಕೆ ಕೋಯಿನ್ಸೈಡ್ ಮಾಡಬೇಕು ಅಂತ ಬಹುಜನರ ಆಸೆ. ಹಾಗಾಗಿ ಕಾಯ್ತಿದ್ರು. ಈ ಅಮೃತ ಸ್ನಾನಕ್ಕೋಸ್ಕರ ಹೊರಟಾಗ ಮೂಲ ಸ್ಥಳ ಏನಿದೆ ಅಲ್ಲಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಒಂದು ನೂಕುನುಗ್ಗಲು ಪ್ರಾರಂಭ ಆಗಿದೆ. ಆ ನೂಕುನುಗ್ಗಲು ಪ್ರಾರಂಭ ಆದಾಗ ಯಾವುದನ್ನೋ ಎಡವೋ ಅಥವಾ ಇನ್ಯಾವುದನ್ನೋ ಬ್ಯಾರಿಕೇಡನ್ನು ಮುರಿದೋ ಇದರ ಪರಿಣಾಮ ವಿಪರೀತ ಜನ ಆದಾಗ ಜನ ಬಿದ್ದಿದ್ದಾರೆ. ಹಿಂದೆ ಸಮುದ್ರದಂತೆ ಗಂಗಾ ನದಿಯೇ ಬೆಚ್ಚಿ ಬೀಳುವಂತೆ ಹರಿಯುತ್ತಿದ್ದ ಜನಸಾಗರ ಏನಿದೆ ಅದು ಅವರ ಮೇಲೆ ಸಾಗಿ ಹೊರಟೋಗಿದೆ. ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್ ಈಸ್. ತಗಲಾಕೊಂಡವ್ರು ತಗಲಾಕೊಂಡ್ಬಿಟ್ರು. ಅನ್ಯಾಯ ಅಲ್ಲದೆ ಇನ್ನೇನಿದು, ಸಾವೇ ಯಾರ ಮನೇಲಾದರೂ. ಆದರೆ ನನಗೇನನ್ನಿಸ್ತಿದೆ ಅಂದರೆ ಬಹಳ ದೊಡ್ಡ ಅಚ್ಚರಿಯಾಗಿ ಕಾಣಿಸ್ತಾ ಇರೋದು ಅಲ್ಲಿಯ ಜನಸಾಗರದ ಇವತ್ತಿನ ಬೆಳಗಿನ ಜಾವದ ಕತೆ ನೋಡಿದ್ರೆ ಅದು 30ಕ್ಕೆ ನಿಂತಿದೆಯಾ ಸಾವು ಅನ್ನೋದು. ನನಗದು ಇನ್ನೂ ಅಚ್ಚರಿ. ನಾನು ಇನ್ನೂ ಆ 30 ಒಪ್ಪಕ್ಕೆ ತಯಾರಿ ಇಲ್ಲ. ಮುಂದೆ ಜಾಸ್ತಿ ಆಗ್ಬೋದೇನೋ ಗೊತ್ತಿಲ್ಲ. ನನಗೆ ಇನ್ನೊಂದು ಒಪ್ಪಕ್ಕೆ ತಯಾರಿ ಇಲ್ಲ ಮನಸ್ಸು. 30ಕ್ಕೆ ಅದು ನಿಂತಿದ್ರೆ, ಕ್ರೌಡ್ ನೋಡಿದ್ರೆ ಹಂಗೆ ನಿಂತಿದ್ರೆ ಅಮೋಘವಾಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ನವ್ರು ಅವಾಗ ತಕ್ಷಣ ಅಂತ ಅರ್ಥ. ಏನೋ ಮಾಡಿದ್ದಾರೆ ಯಾರೋ ಅಂತ, ಪೊಲೀಸ್ನವರ ಯಾರ ಅಥವಾ ಜನನೇನೋ ಅವ್ರಿಗವ್ರವರೇ ದೂರ ಮಾಡ್ಕೊಂಡು ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ. ಅದು ಅಲ್ಲಿರೋ ಜನಕ್ಕೆ ನಾರ್ಮಲಿ 8 ಕೋಟಿ ಜನ ಒಂದು ಸರಿರಾತ್ರಿಯಲ್ಲಿ ಇರಬಹುದಾದ ಅಷ್ಟು ಕಿಲೋಮೀಟರ್ಗಳ ದೂರದಲ್ಲಿ ಸ್ನಾನ ಮಾಡಲಿಕ್ಕೆ ಹರಿದು ಬಂದರೆ ಜನಸಾಗರ ಏನಾದೀತು? ಬಹಳ ಸರಿ ನಾವು ನಿರೀಕ್ಷೆ ಮಾಡಿರುವುದಿಲ್ಲ ನಮ್ಮ ಮನೆಯಲ್ಲಿರುವ ನಲ್ಲಿನಲ್ಲಿ ಆ ಫೋರ್ಸಲ್ಲಿ ನೀರು ಬರುತ್ತೆ ಅಂತ. ನಾವು ನಿರೀಕ್ಷೆ ಮಾಡಿರಲ್ಲ. ಇಷ್ಟು ಬರ್ಬೋದು ಫೋರ್ಸು ಅಂತ ಹಾಕಿರ್ತೀವಿ ನಲ್ಲಿನ. ಇದಕ್ಕಿದಂತೆ ಒಂದ್ಸರಿ ಬಸ್ ಅಂತ ಫೋರ್ಸಲ್ಲಿ ಬಂದಾಗ ಟ್ಯಾಪ್ ಕಿತ್ಕೊಂಡೋಗ್ಬಿಡುತ್ತೆ ಪ್ರೆಷರ್ಗೆ. ಹಾಗೆ ಈ ವ್ಯವಸ್ಥೆಯಲ್ಲಿ ಇಷ್ಟು ಜನ ಬರಬಹುದು ಎಂಬ ನಿರೀಕ್ಷೆ ಅವ್ರಿಗೂ ಇತ್ತು. ಆದರೆ ಈ ಪರಿಪ್ರಮಾಣದಲ್ಲಿ ಇರಲಿಲ್ಲ ಅವರಿಗೆ. ಇದ್ದರೂ 8ರಿಂದ 10 ಕೋಟಿ ಅಂತ ಅವ್ರ ಲೆಕ್ಕಾಚಾರದಲ್ಲಿ ಇದ್ದರೂ ಅದ್ರಲ್ಲಿ 4 ಕೋಟಿ ಜನ ಬೆಳಗಿನ ಜಾವ 1 ಕಾಲಕ್ಕೆ ಬಂದು ಕೂರ್ತಾರೆ ಅಂತ ಯಾವನೂ ಲೆಕ್ಕ ಹಾಕಿಲ್ಲ. ಥ್ರೂ ದ ಡೇ ಬರ್ತಾರೆ ಅಂತ ಲೆಕ್ಕ ಹಾಕಿದ್ದಾರೆ ಎಲ್ಲರೂ. 4 ಗಂಟೆಗೆ ಆ ಸ್ನಾನಕ್ಕೆ ಅಲ್ಲೇ ಬಂದು ಇಳಿತಾರೆ ಇವರೆಲ್ಲ 4 ಕೋಟಿ ಜನ ಅಂತಂದರೆ ಅಮೇಝಿಂಗ್. 1 ಡಜನ್ ಯುರೋಪ್ನ 1 ಡಜನ್ ದೇಶಗಳ ಜನಸಂಖ್ಯೆ. ಕರ್ನಾಟಕದ ಪ್ರಕಟಿತ ನಮ್ಮ ಹತ್ರ ಇರುವ ದಾಖಲೆಗಳ ಪ್ರಕಾರ ಇರುವ ಜನಸಂಖ್ಯೆಗಿಂತ 1 ಕೋಟಿ ಹೆಚ್ಚು. ನಮ್ದು 7 ಕೋಟಿ, ಅಲ್ಲಿ 8 ಕೋಟಿ. ಇಡೀ ಕರ್ನಾಟಕದ ಜನನೇ ಒಂದು ಕಡೆಗೆ ಸೇರಿದಂಗೆ ಆಗೋಯ್ತಲ್ಲ ಸರ್. ಜಸ್ಟ್ ಇಮ್ಯಾಜಿನ್ ಏನಾಗತ್ತೆ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ ಒಂಚೂರು. ಸಣ್ಣಕ್ಕೆ ಎಲ್ಲರೂ ನಿಮ್ಮ ಕಣ್ಣ ಮುಂದೆ ತಂದ್ಕೊಳ್ಳಿ ಅದನ್ನು. ಈ ಪ್ರಕರಣದಲ್ಲಿ ನಮಗಿರುವ ಇವತ್ತಿನ ಸಂಕಟ ಮತ್ತು ನೋವೇನು ಅಂತಂದರೆ, ಯಾವಾಗಲೂ ಅಂತೀನಿ ಎಲ್ಲದರಲ್ಲೂ ಕರ್ನಾಟಕದ್ದು ಏನಾದರೂ ತಳಕು ಹಾಕೋತೀವಿ ಹೋಗಿ ಅಂತ. ಇವತ್ತು ಕೂಡ ಈ 30 ಜನರ ಪ್ರಕಟಿತ ನಿಧನದ ಪೈಕಿ 4
ಕರ್ನಾಟಕದವರು ಬೆಳಗಾವಿಯವರು ಸಿಗಾಕ್ಕೊಂಡ್ರು. 25 ಜನನ ಪರೀಕ್ಷೆ ಪತ್ತೆ ಮಾಡಿದ್ದಾರೆ, ಇನ್ನು 5 ಜನದ ಪತ್ತೆ ಸಿಕ್ಕಿಲ್ಲ. 36-40 ಮಂದಿಗೆ ಅಥವಾ 60-70 ಮಂದಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ. ಚಿಕಿತ್ಸೆ ತಗೋತಿರೋರಲ್ಲಿ ಯಾರಿಗೆ ಯಾವ್ಯಾವ ಪರಿಸ್ಥಿತಿ ಇದೆಯೋ ನಮಗೆ ಅರಿವಿಲ್ಲ. ಯಾಕಂದರೆ ಇವತ್ತು ನೋಟಿಸ್ ಮಾಡಿದೆ, ಉತ್ತರ ಪ್ರದೇಶದ ಆಡಳಿತ ದಡಗ ಬಡಗ ಅಂತ ಕೆಲಸ ಮಾಡಲಿಲ್ಲ. ಅವರು ಬೆಳಗಿನ ಜಾವ 1-1:30 ಇದಾಗಿದ್ದ ಘಟನೆಯನ್ನು 4:30, 5 ಗಂಟೆ 6 ಗಂಟೆ ಒಳಗಡೆ ಅದನ್ನು ಕಂಟ್ರೋಲಿಗೆ ತಂದ್ಕೊಂಡ್ಬಿಟ್ರು. ಆ ಮಧ್ಯದಲ್ಲಿ ಸ್ನಾನವನ್ನು ಸ್ಟಾಪ್ ಮಾಡಿಕೊಂಡ್ರು. ಅಕಾರಾದ ಸಾಧುಗಳನ್ನು ವಾಪಸ್ ಕಳಿಸಿದ್ರು, ವಾಪಸ್ ರಿವರ್ಸ್ ಹೋಗಿ ನೀವು ಯಾರು ಬರಬೇಡಿ ಅಂತ. ಒಂದು ಹಂತಕ್ಕೆ ತಂದು ಕಂಟ್ರೋಲ್ ತಂದು 9:30-10 ಗಂಟೆ ಲೆವೆಲಲ್ಲಿ ಮತ್ತೆ ಸ್ನಾನಕ್ಕೆ ಜಾಗ ಮಾಡಿಕೊಟ್ಬಿಟ್ರು. ಮಾಡಿಕೊಡದೆ ಹೋಗಿದ್ದಿದ್ರೆ 3,000 ಜನ ಸತ್ತೋಗಿರೋರು, ಬರ್ಕೊಟ್ಟಿದ್ದೀನಿ. ಯಾಕೆ ಅಂದರೆ ಕಾಂಬೋಜಿಂದ ಹಿಡಿದು ದೂರದ 100 ಕಿಲೋಮೀಟರ್ ದೂರದಲ್ಲೆಲ್ಲ ಜನನ ಹಿಡಿದಿಟ್ಟಿದ್ರು ಇವರು. ಅಲ್ಲಲ್ಲೇ ಹೋಲ್ಡ್ ಮಾಡಿದ್ರು, ಜನನ ಬಿಟ್ಟಿರಲಿಲ್ಲ ಒಳಕ್ಕೆ, ನುಗ್ಗು ಬಂದ್ಬಿಡೋರು ಅವಾಗ. ಹಾಗಾಗಿ ಚೆನ್ನಾಗೇ ಕಂಟ್ರೋಲ್ ಮಾಡಿದ್ರು. ಅದ್ರ ಜೊತೆಗೆ ಈ ಸಾವನ್ನು ದಡಗ ಬಡಗ ಅಂತ ಮಾಡಲಿಲ್ಲ. ದೇ ಅಲೋಡ್ ಎವ್ರಿಥಿಂಗ್ ಟು ಕೂಲ್ ಆಫ್. ಸ್ಲೋಲಿ ಬಿಟ್ಟರು, ನಿಧಾನಕ್ಕೆ ಸಾವು ಆಗಿರ್ಬೋದು ಅಂತ. ಆ ನಂತರ ಅದನ್ನು 30 ಫಿಗರ್ಗೆ ಸಂಜೆ ತಂದು ಅಲ್ಲಿವರೆಗೂ ಬಿಡಲಿಲ್ಲ. ಹಾಗಾಗಿ ಗೊತ್ತಿಲ್ಲ, ಗಾಯಾಳುಗಳಿಗೆ 60 ಅಂತಾರೆ, 80 ಅಂತಾರೆ, ನಾಳೆ 100 ಅನ್ಬೋದು, 120 ಅನ್ಬೋದು, ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಸಾವಿನ ಸಂಖ್ಯೆ 30 ತೊಗೊಂಡು 40ಕ್ಕೂ ನಿಲ್ಲಿಸ್ಬೋದು. ಅದೇ ಆಗಬೇಕಾಗಿಲ್ಲ. ಆದರೆ ಸ್ಥಳದಲ್ಲಿ ಆ್ಯಂಬುಲೆನ್ಸ್ ಹೋಗೋಕ್ಕೆ ಜಾಗ ಇಲ್ಲದೆ ಇದರಿಂದ ಈ ಪರಿಸ್ಥಿತಿ ಆಯಿತು ಅಂತ ಸುದ್ದಿ. ಬಹಳ ಸಹಜವಾಗಿ ಒಂದು 20-25 ಸಾವಿರ ಜನ ನುಗ್ಗಿದ್ರು ಸಾಕು. ಬ್ಯಾಗುಗಳು, ಚಪ್ಪಲಿಗಳು ಇವೆಲ್ಲ ಬಿದ್ದಿದ್ರೆ ಅದು ಭೀಕರವಾಗಿ ಕಾಣುತ್ತೆ. ಹೆಲಿಕಾಪ್ಟರ್ ನಿಗಾ ಇಟ್ಟಿದ್ರು. ಈಗ ನ್ಯಾಯಾಂಗ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಅದು ಏನು ಮಾಡಿದ್ರು ಅಷ್ಟೇ, ಪೋಸ್ಟ್ ಮಾರ್ಟಮ್. 25 ಲಕ್ಷ ಪರಿಹಾರನ ಮೃತ ಕುಟುಂಬಗಳಿಗೆ ಕೊಟ್ಟಿದ್ದಾರೆ. ಒಂದು ಸುದ್ದಿ ಪ್ರಕಾರ ಕಬ್ಬಿಣದ ಕಸದ ಬುಟ್ಟಿ ಏನೋ ಇತ್ತು, ಅದಕ್ಕೆ ಹೊಡೆದು ಯಾರೋ 4 ಜನ ಬಿದ್ದರು. ಹಿಂದಿದ್ದವ್ರಿಗೆ ಗೊತ್ತಿಲ್ಲ, ಅದು ಸ್ವಲ್ಪ ಕತ್ಲೆಯೂ ಇದರಲ್ಲಿ ಆಟ ಆಡ್ದಂಗಿದೆ. ಸಂಪೂರ್ಣ ಅಲ್ಲದಿದ್ದರು, ಯಾಕಂದರೆ ಒಂದಷ್ಟು ಲೈಟ್ಸ್ ಹಾಕಿದ್ರು ಅದು ಸ್ವಲ್ಪ ಆಟ ಆಡ್ದಂಗಿದೆ ಸುದ್ದಿ ನೋಡಿದ್ರೆ. ಎಸ್ ಸರ್, ಎಷ್ಟೇ ವ್ಯವಸ್ಥೆಗಳನ್ನ ಮಾಡಿದ್ರು ಕೂಡ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವಂಥ ಮಾತುಗಳೇ ಸಾಮಾನ್ಯವಾಗಿ ಕೇಳಿದ್ರು. ಬಹು ಸಹಜ. ನಾನು ಅದನ್ನು ಇಲ್ಲಿವರೆಗೂ ಚೆನ್ನಾಗಿ ಆರ್ಗನೈಸ್ ಆಗಿತ್ತು ಅಂತಲೇ ಎಲ್ಲರೂ ಅಂದಿದ್ದಿತ್ತು. ಈಗ ಅದು ಆಗಿದೆ, ಆಗಬಾರ್ದಾಗಿತ್ತು, ಆಗಿದೆ. ಬಟ್ ನಾನು ಹೇಳುತ್ತಿರೋದು ಇದು ಒಂದು ರೀಸನ್ನಿಂದ ಅಲ್ಲ. ಇದು ಕಾಂಬಿನೇಷನ್, ಅಂದರೆ ಹಲವಾರು ವಿಚಾರ ಬಂದು ಒಂದೇ ಕಡೆಗೆ ಸೇರಿಕೊಂಡಿರುತ್ತೆ ಇಂಥ ಘಟನೆಗಳಲ್ಲಿ. ಕಾಲ್ತುಳಿತಗಳು ನಮ್ಗೆ ಯಾವುದು ಹೊಸದು ಅಲ್ಲ. ಇವೆಲ್ಲ ಈ ಥರದ ಕಾಲ್ತುಳಿತ ಪ್ರಕರಣಗಳು ಬರೀ ನಮ್ಮ ದೇಶ ಅಲ್ಲ, ನಾನು ಹೇಳ್ತಿರೋದು ಭಾಳ ದೇಶಗಳಿಗೆ ಸೇರಿಸಿ ಹೇಳ್ತಿದ್ದೀನಿ. ಅದಕ್ಕೆ ಆಯಾ ಫ್ಯಾಕ್ಟ್ರಿಗಳು ಕಾಣೆ ಆಗುತ್ತೆ. ಯಾವುದೋ ರಾಕ್ ಮ್ಯೂಸಿಕಲ್ಲಾಗೋದು, ಫುಟ್ಬಾಲ್ ಮ್ಯಾಚ್ಗಳಲ್ಲಾಗೋದು, ಇವೆಲ್ಲ ನಡೆದಿದೆ. ಒಂದು ಇಲ್ಲಿ ಗಮನಿಸಿದ್ರೆ ಜನರ ವಿಪರೀತ ಆತರ ಇದ್ದಂಗಿದೆ. ಜೊತೆಗೆ ಒಂದು ಸಣ್ಣದಾಗಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ, ನಾವು ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಓವರ್ ಕಾನ್ಫಿಡೆನ್ಸಿಗೆ ಬಂದಂಗಿದೆ ಅಡ್ಮಿನಿಸ್ಟ್ರೇಷನ್ನು. ಅದು ಬೆಳಗಿನ ಜಾವ ಆದ್ದರಿಂದ ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ರೋ ಗೊತ್ತಿಲ್ಲ. ಬೆಳಗಿನ ಜಾವ ಆಗಿರೋದ್ರಿಂದ ಯಾಕಂದರೆ ಥ್ರೂ ದ ನೈಟ್ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ. ಹಾಗಾಗಿ ಅದು ಎಷ್ಟು ಜನನ ಹಾಕ್ಕೊಂಡಿದ್ರು ಮಾಡಿದ್ರು. ಎರಡನೇದು, ನಿರೀಕ್ಷೆ ಇದ್ದ ಜನಕ್ಕಿಂತ ವಿಪರೀತ ಜನ ಬಂದಂಗಿದೆ. ಯಾವಾಗಲೂ ಕಾಲ್ತುಳಿತಗಳಾಗೋದೇ ಈ ಸಂದರ್ಭದಲ್ಲಿ. ನೀವು ನಿರೀಕ್ಷೆ ಮಾಡದ ಕಾರಣಕ್ಕೆ ಆಗತ್ತೆ. ಅದು ದೊಡ್ಡ ಡೋರ್ನಲ್ಲಿ ಜನ ಹೋಗ್ತಾರೆ ಅನ್ಕೊಂಡಿದ್ರೆ ಸಣ್ಣ ಡೋರಲ್ಲಿ ಜನ ನುಗ್ಗುಬಿಟ್ಟು ಗಲಾಟೆ ಆಗ್ಬಿಡುತ್ತೆ. ಎಕ್ಸ್ಪೆಕ್ಟೇ ಮಾಡಿರಲ್ಲ ಅದನ್ನು, ಯಾರು ನಿರೀಕ್ಷೆ ಮಾಡಿರಲ್ಲ ಅದನ್ನು. ಹಾಗಾಗಿ ಜನ ಜಾಸ್ತಿ ಆದಂಗಿದೆ. ಪ್ಲಸ್ ಆ ಪ್ಯಾನಿಕ್ ಇದೆಯಲ್ಲ ಜನಕ್ಕೆ ಈ ಸಂದರ್ಭದಲ್ಲಿ, ಅದು ಮತ್ತು ಆತುರ ಮತ್ತು ಇದಿದೆಯಲ್ಲ, ನಾನು ಸ್ನಾನ ಮಾಡಿಬಿಡ್ಬೇಕು ಅಂತ. ಆಗ ಅವ್ರಿಗೆ ಇನ್ನೊಬ್ಬರಿಗೆ ನಾನು ಏನು ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನನೂ ಇರಲ್ಲ. ಅವ್ರ ಮೇಲೆ ನಡ್ಕೊಂಡು ಹೋಗೋದು ಇವರು. ನಾನು ಹೋದರೆ ಸಾಕು, ನಾನು ಹೋದ್ರೆ ಆಯಿತು ಅನ್ನೋ ಥರ, ಏನೋ ತುಂಬ ಅರ್ಜೆಂಟ್ ಇದೆ ನನಗೆ, ಅಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋ ಟೈಪ್. ಥ್ರೂ ದ ಡೇ ಮಾಡಿದ್ರು ಆಗ್ತಿತ್ತದು. ಹಾಗಾಗಿ ವೇರಿಯಸ್ ಫ್ಯಾಕ್ಟರ್ಸು ಬಂದು ಇದರೊಳಗೆ ಸೇರ್ಕೊಂಡಂಗೆ ಕಾಣಿಸ್ತಾ ಇದೆ. ಇದು ಒಂದೇ ರೀಸನ್ಗೆ ಏಕ್ದಮ್ ವ್ಯವಸ್ಥೆಯ ವೈಫಲ್ಯತೆ ಅಂತನಕ್ಕಾಗಲ್ಲ. ವ್ಯವಸ್ಥೆಯ ವೈಫಲ್ಯತೆ ಆಗೋದಾದ್ರೆ ಎಲ್ಲಾಗ್ತಿತ್ತು ಅಂದರೆ ಪಾಂಟೂನ್ ಬ್ರಿಡ್ಜ್ ಯಾವುದೋ ಕೊಚ್ಕಿಚ್ಕೊಂಡು ಹೋಗ್ಬಿಡೋದು, ಹಾಕಿರೋ ಬ್ರಿಡ್ಜೆ ಕೊಲ್ಯಾಪ್ಸ್ ಆಗಿ ಹಾರೋಗ್ಬಿಡೋದು. ಆಮೇಲೆ ನದಿಗೆ ಜನನ ನೀರು ಬಿಟ್ಟಾಗ ಜ್ಞಾನ ಇಲ್ಲದೆ ಅವತ್ತು ಸ್ವಲ್ಪ ಪ್ರವಾಹ ಥರ ನೀರು ಬರ್ತಾ ಇದ್ದು ಎಲ್ಲರೂ ಕೊಚ್ಕೊಂಡು ಎಳ್ಕೊಂಡು ಹೋಗ್ಬಿಡೋದು. ಅಂಥದ್ದು ಯಾವುದೋ ನಡೆದಂಗೆ ಎಲ್ಲ ಕಂಪ್ಲೀಟ್ಲಿ ಆ ವ್ಯವಸ್ಥೆಯ ವೈಫಲ್ಯಗಳಾಗುತ್ತೆ. ಇದು ಹಾಗಲ್ಲ ಅನ್ಸುತ್ತೆ, ಬಟ್ ಸ್ಟಿಲ್ ಸ್ಯಾಡ್ ಅಷ್ಟೇ. 30 ಜನ ಅಂದರೆ ಸಣ್ಣದಲ್ಲ ನಂಬರು. ಎಸ್, ನಾವು ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ ಅದರಲ್ಲಿ
ಕೆಲವರು ಹೇಳ್ತಾರೆ ಇದು ವ್ಯವಸ್ಥೆ ಸರಿ ಇಲ್ಲ. ಏನು ಸರಿ ಇಲ್ಲ? ಇದಕ್ಕಿಂತ ಇನ್ನೇನು ಮಾಡಬೇಕಿತ್ತು ಸರ್? ಮಾಡೋಕ್ಕಾಗಲ್ಲ. ನೀವು ಮಾಡಿದ್ರೆ ಅದನ್ನು ಮೀರಿ ಏನೋ ಒಂದಾಗತ್ತೆ. ನನಗೆ ಭಾಳ ವಿಚಿತ್ರವಾಗಿ ಒಂದು VIP ಅಂತಾರೆ, ಅಲ್ಲೆಲ್ಲೂ VIP ಇದ್ದಂಗೆ ಕಾಣಿಸಿಲ್ಲ ನನಗೆ. ಇದಿದ್ರೆ ಇವತ್ತಿನ ಮೊಬೈಲ್ ಯುಗದಲ್ಲಿ ಇಷ್ಟೊತ್ತಿಗಾಗಲೇ ಬಂದ್ ಆಗಿರೋದು. ಯಾವ VIP VR IR PR ಅಂತ ಬಂದು ಆಗೋಗಿರೋದು ಇಷ್ಟೊತ್ತಿಗೆ. ನೋಡ್ರಿ ಅವನ ಮಂತ್ರಿ ನೋಡ್ರಿ ಇಲ್ಲಿ, ಮಂತ್ರಿ ಅಂತ ತೋರ್ಸಾಗಿರೋದು ಇಷ್ಟೊತ್ತಿಗೆ. ಇವ್ರ ಹಿಂದೆ ಎಷ್ಟು ಜನ ಇದ್ದಾರೆ? ನನಗೆ ಇದ್ದಂಗೆ ಕಾಣಿಸ್ತಿಲ್ಲ. ಭಾಳ ಹಿಂದೆ ಅಮೆರಿಕದಲ್ಲಿ ಟೆರರಿಸ್ಟ್ಗಳು ಬಂದು ವರ್ಲ್ಡ್ ಟ್ರೇಡ್ ಸೆಂಟರು ಮತ್ತು ಪೆಂಟಗಾನ್ ಇದ್ರ ಹತ್ರ ಎಲ್ಲ ಬಾಂಬ್ ಹಾಕಿ ಅದನ್ನು ದಬ್ಗ ಅಂತ ಬೀಳಿಸ್ದಾಗೆಲ್ಲನೂ ನಾನು ಅಮೆರಿಕದಲ್ಲಿದ್ದ ನನಗೆ SM ಕೃಷ್ಣ ಅವರು ಅವತ್ತು ಫೋನ್ ಮಾಡಿದ್ರು, ಹೇಗಿದೆಯಾ ನೀನು ಆರಾಮಾಗಿದೆಯಲ್ಲ ಅಂತ ಕೇಳೋಕ್ಕೆ. ನಾನೆಲ್ಲ ಆರಾಮಾಗಿದ್ದೀನಿ, ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಅಂದಾಗ ದೆನ್ ಓಕೆ, ಕೂಲಾಗಿದ್ದರೆ ಸಂತೋಷ ಬಿಡು. ಹಾಗಾದರೆ ನನಗೊಂದು ಪ್ರಶ್ನೆ ಕೇಳಬೇಕು ಅಂದರು. ಏನು ಅಂದೆ. ಅಲ್ಲಿಯ ಅಧ್ಯಕ್ಷಂದು ರಾಜೀನಾಮೆನ ಅಪೋಸಿಷನ್ ಇನ್ನೂ ಕೇಳಿಲ್ವಾ ಅಂದರು. ಐ ಸ್ಟಿಲ್ ರಿಮೆಂಬರ್, ನಾನು ಅದನ್ನು ಮರೀತಿಲ್ಲ. ಓಕೆ, ನನಗೆ ಫೋನಲ್ಲಿ ಕೇಳಿದ್ರು ಅವರು, ಅಲ್ಲಿ ಅಧ್ಯಕ್ಷನ ರಾಜೀನಾಮೆಯನ್ನು ಇನ್ನೂ ಕೇಳಿಲ್ವಾ ಅಲ್ಲಿ ಇವರು ಯಾರು ಡೆಮೊಕ್ರೇಟ್ಸು ಅಂತಂದರು. ಇಲ್ಲ ಅಂದೆ. ಹೌದಾ, ನಮ್ಮ ದೇಶದಲ್ಲಿ ಆಗಿದ್ರೆ ಇಷ್ಟೊತ್ತಿಗಾಗಲೇ ಎಷ್ಟೊತ್ತಾಗಿರೋದು ಇದೆಲ್ಲ ಕೇಳಿ, ಬುದ್ಧಿನೇ ಇಲ್ಲ ಅಂತಂದರು. ಹಾಗೆ ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ನಾವು ರಾಜಕೀಯ ಮಾಡ್ಕೋತೀವಿ, ಯಾರೋ ಒಬ್ಬರನ್ನ ಇಟ್ಕೊಂಡ್ಬಿಡ್ತೀವಿ. ವಿ ಡೋಂಟ್ ಸಿ ಸರ್ಟನ್ ಇಶ್ಯೂಸ್ನ ಇಶ್ಯೂ ಆದಂಗೆ ನೋಡಬೇಕು. ಹಂಗೆ ನೋಡಲ್ಲ ನಾವುಗಳು. ಎಲ್ಲದಕ್ಕೂ ಇವನೇ ಜವಾಬ್ದಾರಿ, ಅವನದಾಗಿದ್ದಾಗ ಅದು ನನಗೆ ಸಂಬಂಧ ಇಲ್ಲ ಅನ್ನೋ ಟೈಪು. ಎಸ್. ಇನ್ನು ಈ ಕಾಲ್ತುಳಿತ ಪ್ರಕರಣದಲ್ಲಿ ಬೆಳಗಾವಿಯ ತಾಯಿ ಮಗಳು ಸೇರಿ 4 ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಬೆಳಗಾವಿಯ 44 ವರ್ಷದ ಜ್ಯೋತಿ, ಪುತ್ರಿ 24 ವರ್ಷದ ಮೇಘ, 61 ವರ್ಷದ ಅರುಣ್ ಮತ್ತು 48 ವರ್ಷದ ಮಹದೇವಿ ಬಾವನೂರ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ಅರುಣ್ ಪತ್ನಿಯೂ ಗಾಯಗೊಂಡಿದ್ದಾರೆ. ಬೆಳಗ್ಗೆಯಿಂದ ಜ್ಯೋತಿ, ಮೇಘ ಫೋನ್ನಲ್ಲಿ ಸಿಗ್ತಾ ಇರಲಿಲ್ಲ. ಕುಟುಂಬಸ್ಥರು ಆತಂಕದಲ್ಲಿದ್ದರು. ಮಧ್ಯಾಹ್ನದ ಹೊತ್ತಿಗೆ ಸುದ್ದಿ ಪ್ರಕಟವಾಯಿತು. ಈ ಬೆನ್ನಲ್ಲೇ ಶೆಟ್ಟಿಗಲ್ಲಿಯ ಅರುಣ್, ಶಿವಾಜಿನಗರದ ಮಹದೇವಿ ಸಾವಿನ ಸುದ್ದಿಯೂ ಕೂಡ ಹೊರಬಿತ್ತು. ಇದೇ ವೇಳೆ ಬೆಳಗಾವಿಯ ಮಾಧವಿ ಸೇರಿ 4 ಸಂಪರ್ಕಕ್ಕೆ ಸಿಗದಿರುವುದು ಕೂಡ ಆತಂಕಕ್ಕೆ ಕಾರಣವಾಗಿದೆ. ಅವರು ಗಾಯಗೊಂಡು ಆಸ್ಪತ್ರೆ ಸೇರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಪ್ರಯಾಗ್ರಾಜ್ ದುರಂತದಲ್ಲಿ ಸಿಲುಕಿರಬಹುದಾದ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅಧಿಕಾರಿಗಳ ತಂಡವನ್ನು ಕುಂಭಮೇಳಕ್ಕೆ ಕಳುಹಿಸಿ ಸಹಾಯವಾಣಿಯನ್ನು ಶುರು ಮಾಡಿದ್ದಾರೆ. 08022340676 ಈ ನಂಬರ್ಗೆ ಕರೆ ಮಾಡಿ ನಾಪತ್ತೆಯಾದವರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಬಹುದಾಗಿದೆ. ಈ ಮಧ್ಯೆ ಕುಂಭಮೇಳದಿಂದ ಕಾಶಿಗೆ ತೆರಳುವಾಗ ಮಿರ್ಜಾಪುರ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೈಸೂರಿನ ರಾಮಕೃಷ್ಣ ಶರ್ಮಾ ಮತ್ತು ಅರುಣ್ ಶಾಸ್ತ್ರಿ ಮೃತಪಟ್ಟಿದ್ದಾರೆ. ಬೆಳಗಿಂದ ಪ್ರಯತ್ನ ಮಾಡ್ಲಿಕ್ಕೆ ದವಾಖಾನೆ ಒಳಗೆ ಯಾವ ದವಾಖಾನೆ ಇಲ್ಲದಾರೆ ಅಂತ ಅವರು ಟ್ರೇಸ್ ಔಟ್ ಆಗಲಿಲ್ಲ. ಕೊನೆಗೆ ಇವ ಮಧ್ಯಾಹ್ನ ಸಹಿತ ಪ್ರಯತ್ನ ಮಾಡಿ ಕೊನೆಗೆ DC ಆಫೀಸ್ಗೆ ಹೋಗ್ಬೇಕಂತ ಮಾಡಿದೆ. ಆಫೀಸ್ ಕೆಲಸಕ್ಕೆ ಆಗಲಿಲ್ಲ. ಕಡೆಗೆ ಇಲ್ಲಿ ಬಂದ ವಿಷಯ ನೋಡಿದೆ, ಟಿವಿ ನೋಡಿದೆ. ಆಧಾರ್ ಕಾರ್ಡ್ ಮತ್ತು ವಾಟ್ಸಪ್ ಕಳಿಸ್ಕೊಂಡಂತ ಅವ್ರ ಮನೆಯವ್ರ ತಮ್ಮ ಹೇಳಿದ. ಆ ಪ್ರಕಾರ ನಾವು ವಾಟ್ಸಪ್ ಆಧಾರ್ ಕಾರ್ಡ್ ತರ್ಲಿಕ್ಕೆ ಇಲ್ಲಿ ಬಂದಿದ್ದೆ. ಟಿವಿ ಚಾಲು ಮಾಡಿದಾಗ ಇಲ್ಲ, ಇಬ್ರು ಉಳಿದಿಲ್ಲ, ಇಬ್ರು ಹೋಗ್ಯಾರ ಅಂತ ವಿಷಯ ಗೊತ್ತಾಯ್ತು. ನಮಗೆ ವಲಯಗಳಿಂದ ಕರ್ನಾಟಕದವರು ಕೂಡ 4 ಜನ ಮೃತರಾಗಿರುವ ಸಾಧ್ಯತೆ ಇದೆ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಈ ಏತನ್ಮಧ್ಯ ನಾವು ತಕ್ಷಣ ಬೆಳಗಾವಿ ರಾಜ್ಯ ಸರ್ಕಾರಕ್ಕೆ ಭಾಳ ಗನಂದಾರಿ ಮಾಹಿತಿ ಇದೆ ಅಂತ ನನಗೇನು ಅನಿಸಿಲ್ಲ, ಮಂತ್ರಿಗಳು ಸೇರಿದಂತೆ. ಇಲ್ಲಿ ನಮ್ಗಳಲ್ಲಿ ಗೊತ್ತಿರೋ ಸುದ್ದಿನೇ ಪಾಸ್ಟರ್ ಇತ್ತು ಎತ್ಕೊಂಡು ಹೇಳ್ತಾರೆ ಅಷ್ಟೇ ಅವರು. ನಾನು ಅದನ್ನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿನಿಧಿ ಎಲ್ಲಿ ಹುಡುಕಾಡಿ ಕರ್ಕೊಂಬರ್ತಾ ಇಲ್ವಾ ಅಂತ ಅನ್ನೋಕ್ಕೆ ಆಗಲ್ಲ. ಇಟ್ಸ್ ಓಕೆ, ತುಂಬ ಇದು ಕೊಡಬೇಡಿ ಅಷ್ಟೇ. ನೀವು ಈಗ ಮಾಡ್ಬೋದಾದ ಉಳಿದ ವ್ಯವಸ್ಥೆಗಳನ್ನು ಮಾಡಿಕೊಡಿ, ಈಗ ಮಾಡಿಕೊಡಿ ಅಷ್ಟೇ. ಬಟ್ ಕೆಲವೊಂದು ಟೈಮಲ್ಲಿ ಅಕೌಂಟಬಿಲಿಟಿ ನಮ್ಮಲ್ಲಿ ಕಷ್ಟ ಆಗುತ್ತಲ್ವ ಸರ್? ಇಂಥ ಹೋಗ್ಬೇಕಂತಂದಾಗ ನೋಂದಾಯಿಸ್ಕೊಂಡು ಹೋಗಿ ಅಂದಾಗ ಬೇಗ ಅದನ್ನ ಮಾಡ್ಕೊಳ್ಳೋ ವ್ಯವಸ್ಥೆ ಸರಿ ಇರುತ್ತೆ. 8 ಕೋಟಿನ ನೋಂದಾಯಿಸ್ತೀರಾ? ಅಲ್ಲ, ಅಲ್ಲಿದಲ್ಲ ಸರ್, ನಮ್ಮ ರಾಜ್ಯದಿಂದ ಹೋಗುವಂಥವ್ರು ಯಾವ ಒಳ್ಳೆ ಚೆನ್ನಾಗಿದೆ ರೀ. ಈ ಥರ ಆಗಿಬಿಟ್ರೆ ಮನೆಯಿಂದ ಹೊರಗಡೆ ಹೋಗೋಕೆ ಮೊದಲು ಲೋಕಲ್ ಪೊಲಿಟಿಷನ್ಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಮನೆಗೆ ಹೋಗು ಅಂತ ಹೇಳ್ಬೇಕಂದ್ರೆ ಇಂಥ ದೊಡ್ಡ ಯಾರು ನಾನ್ಸೆನ್ಸ್. ಅದಲ್ಲ, ಆಗೋದೇ ಇಲ್ಲ, ಅದು ಇಂಪಾಸಿಬಲ್. ಯಾವ ದೇಶದಲ್ಲೂ ಆಗಲ್ಲ. ಈಗ ಹಜ್ ಅಂತ ಜಾಗಕ್ಕೆ ಜನ ಹೋಗ್ತಾರೆ. ಕುಂಭಮೇಳ ಆದ್ರೂ 12 ವರ್ಷಕ್ಕೊಂದ್ಸರಿ ಬರುತ್ತೆ. ಈ ಥರದ ಮಹಾಕುಂಭಮೇಳ ಅದೆಷ್ಟೋ 100 ವರ್ಷಕ್ಕೊಂದ್ಸರಿ ಬರುತ್ತೆ. 144 ಕರೆಕ್ಟ್. ಹಾಗಾಗಿ ವ್ಯವಸ್ಥೆನಲ್ಲಿ ಲೋಪದೋಷಗಳು ಆಗಬಹುದು ಅಂತ ಇಟ್ಕೊಳ್ಳೋಣ. ಅಥವಾ ನಮ್ಮ ದೇಶದಲ್ಲಿ ಹಿಂದೂ ವಿರೋಧಿ ಸರ್ಕಾರಗಳಿದ್ದಾಗ ಕಡಿಮೆ ವ್ಯವಸ್ಥೆಯು, ಹಿಂದೂ ಪರ ಸರ್ಕಾರಗಳಿದ್ದಾಗ ಹೆಚ್ಚಿನ ಬ್ಯೂಟಿಫುಲ್ ವ್ಯವಸ್ಥೆಯು ಈಗ ಕುಂಭಮೇಳದಲ್ಲಿ ಆಗಿರೋ ಥರ ಆಗ್ಬೋದು. ಆದರೆ ಹಜ್ ಯಾತ್ರೆಗೆ ಅದು ಯಾವುದೂ ಸಮಸ್ಯೆ ಅಲ್ವಲ್ಲ. ಪ್ರತಿ ವರ್ಷ ನಡೆಯುವಂಥದ್ದು, ಪರ್ಮನೆಂಟ್ಲಿ ನಡೆಯುವಂಥದ್ದು, ಪರ್ಮಿಟ್ಗಳ ಲೆಕ್ಕಾಚಾರದಲ್ಲಿ, ದೇಶವಾರು ಪರ್ಮಿಟ್ಗಳ ಲೆಕ್ಕಾಚಾರದಲ್ಲಿ ನಡೆಯುವಂಥದ್ದು, ಹೌದಲ್ಲ?
ಮತ್ತು ಎಂದೆಂದಿಗೂ ಅಲ್ಲನ ಈ ವರ್ಷ ಕಡಿಮೆ ಮಾಡೋಣ ಅನ್ನೋದೇನು ಅಲ್ಲ, ಅದು ಇಲ್ಲ, ಪ್ರತಿ ವರ್ಷವೂ ಹಂಗೆ ಇರುತ್ತೆ. ಹಾಗೇ ಇರೋದು. ಅಲ್ಲಿ ಯಾಕಾಗುತ್ತೆ? ಅಲ್ಲಿ ಯಾಕಾಗಿದೆ ಹಂಗಾರೆ? ಅಲ್ಲಿ ಯಾರನ್ನ ದೂಷಿಸ್ಬೇಕು? ನೋಂದಾಯಿಸ್ಕೊಂಡು ಹೋಗಿಲ್ವಾ ಎಲ್ಲರೂ? ಹೌದು. ನೋಂದಾಯಿಸ್ಕೊಂಡು ತಿಂಗಳಾನ್ಗಟ್ಲೆ ಟ್ರೈನಿಂಗ್ ತಗೊಂಡೇ ಹೋಗಿರ್ತಾರೆ. ಹೌದು. ಅಲ್ಲಿ ಯಾಕಾಯ್ತು ಹಂಗಾರೆ? ದಟ್ ಇಸ್ ವೈ ಐ ಆಮ್ ಸೇಯಿಂಗ್, ಕೆಲವು ಘಟನೆಗಳು ಅತ್ಯಂತ ದುಃಖ ತರೋವನೇ ಘಟನೆನೇ ಆಗಿದ್ರು ಅದು, ಅದಕ್ಕೆ ಕಾರಣವನ್ನು ನಿರ್ದಿಷ್ಟವಾಗಿ ಹೀಗೆ ಅಂತ ನೀವು ಫಿಕ್ಸ್ ಮಾಡೋದಲ್ಲ. ಓಕೆ, ನಾನು ಹೇಳಿದ್ನಲ್ಲ, ಕಟ್ಟಿರೋ ಬ್ರಿಡ್ಜ್ ಕೊಚ್ಕೊಂಡು ಹೋಯ್ತು, ಇವನೂ ಜವಾಬ್ದಾರಿ. ಅದು ಅವ್ಯವಸ್ಥೆ ಅಂತ ಹೇಳ್ಬೋದು. ಎಸ್. ಎಸ್. ಇನ್ನು ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿ ಗಣ್ಯರು ಆಘಾತವನ್ನು ವ್ಯಕ್ತಪಡಿಸಿದರು. ಮೃತರಿಗೆ ಸಂತಾಪವೆಲ್ಲ ಸೂಚಿಸಿದರು. ಗಾಯಾಳುಗಳ ಶೀಘ್ರ ಚೇತರಿಕೆಗೆ ಹಾರೈಸಿದರು. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು 4-5 ಬಾರಿ ಕರೆ ಮಾಡಿ ಪ್ರಧಾನಿ ಮೋದಿ ಅವರಿಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಗತ್ಯ ಸಲಹೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆದರೆ ವಿಪಕ್ಷಗಳು ಕೂಡ ಸಂತಾಪ ಸೂಚಿಸಿದ್ರು, ಜೊತೆಗೆ ರಾಜಕೀಯ ಕೂಡ ಮಾಡಿದ್ದಾರೆ. ವಿವಿಐಪಿ ಸಂಸ್ಕೃತಿಯ ಕಾರಣದಿಂದಲೇ ದುರಂತ ಆಗ್ಬಿಟ್ಟಿದೆ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಆಪಾದನೆ. ಯುಪಿ ಸರ್ಕಾರ ಈಗಲಾದರೂ ವಿಐಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಿ ಸಾಮಾನ್ಯ ಭಕ್ತರಿಗೆ ಆದ್ಯತೆ ನೀಡಿ ಅಂತ ಅವರ ಆಗ್ರಹ. ಇನ್ನು ಸೂಕ್ತ ವ್ಯವಸ್ಥೆ ಕೊರತೆಯೇ ದುರಂತಕ್ಕೆ ಕಾರಣ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು. ಭಕ್ತರ ಸೌಕರ್ಯಕ್ಕಿಂತ ಪ್ರಚಾರದ ಕಡೆಗೆ ಹೆಚ್ಚು ಹರಿಸಿದ್ರು ಗಮನ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಮಧ್ಯೆ ನಿರ್ವಹಣಾ ಲೋಪದಿಂದ ಇಷ್ಟೆಲ್ಲ ಆಗಿದೆ ಅಂತ ಸಮಾಜವಾದಿ ಪಕ್ಷದ ಅಖಿಲೇಶ್ ಸಿಂಗ್ ಅವರ ಆರೋಪ. ಅಯ್ಯೋ, ರಾಹುಲ್ ಗಾಂಧಿದೇನು ಸೀರಿಯಸ್ ತಗೊಳ್ಳಲ್ಲ ಹಾಂ ಸರ್. ನಾವು VIP ಅವರು ಈ ಡೈಲಿ ಮೊಬೈಲ್ಗಳಿಗೆ ಬೆಳಗ್ಗೆ ಇವತ್ತಿನ ರೀಲ್ಸು ಶಾರ್ಟ್ ಇವನ್ನೆಲ್ಲ ಅಲ್ರಿ ಇವತ್ತಿಂದು ಏನ್ರಿ ಜ್ಯೋತಿಷ್ಯದ್ದು ಭವಿಷ್ಯನ ಸರ್, ಇವತ್ತಿನ ದಿನ ಭವಿಷ್ಯ ಅಂತ ಈ ಮೊಬೈಲ್ಗಳಲ್ಲಿ ಬರ್ತದಂತೆ ಬೆಳಗ್ಗೆ ಅಂತ. ನನಗೆ ಗೊತ್ತಿಲ್ಲ, ನನ್ನ ಮೊಬೈಲ್ ಬರಂಗಿಲ್ಲ, ಅವೆಲ್ಲ ಬರುತ್ತಂತೆ. ಆ ಟೈಪ್ ಅವ್ರು ಡೈಲಿ ಒಂದು ಸ್ಟೇಟ್ಮೆಂಟ್ ಬಿಡ್ತಾರೆ ಅವರು. ಅದರಲ್ಲಿ ಇದು ಒಂದು ಭಾಗ. ಯಾವ VVIP ತೋರಿಸ್ಬೇಕಲ್ಲ ಯಾರು ಒಬ್ಬರಿನಲ್ಲಿ, ಸುಮ್ಮನೆ ಬುರುಡ ಬಿಟ್ಕೊಂಡು ಕೂತ್ಬಿಟ್ರೆ VVIP ಅಂತ. ಈಗ ಖರ್ಗೆ ಅವರು ಹೇಳ್ತಾರೆ ಸೂಕ್ತ ವ್ಯವಸ್ಥೆಯೇ ಕಾರಣ. ಏನು ಅಸೆಂಬ್ಲಿ ಒಳಗಡೆ ನಾನು ಮಾತಾಡ್ತಿರೋದು, ಎಲ್ಲ ವ್ಯವಸ್ಥೆ ಇರೋ ಕಡೆನೇ ಕಂತ್ರಿಗಳ ಥರ ಕಚಡಗಳ ಥರ ಬಡ್ದಾಡ್ಕತ್ತೀರಿ. ಅದು ಡಿಸಿಪ್ಲಿನ್ ಇರಲ್ಲ. ಅಸೆಂಬ್ಲಿ ಒಳಗಡೆ ಅನ್ಡಿಸಿಪ್ಲಿನ್ ಥರ ಮಾಡ್ತಾರೆ. ಇಲ್ಲಿ ಇರೋ ಕೊಣ ಅಂತ ಅಳ್ಳಾಡೋ 200 ಜನ, ಇಲ್ಲಿ ಕೋಟಿ ಜನ. ಏನು ವ್ಯವಸ್ಥೆ ಅಂದರೆ ನನಗಂಗೆ ಅನ್ನಿಸ್ತಿಲ್ಲ. ಐ ಥಿಂಕ್ ಈ ಸರಿ ವ್ಯವಸ್ಥೆಯ ವಿಚಾರದಲ್ಲಿ ದೇ ಹ್ಯಾವ್ ಡನ್ ಇಟ್, ಬಟ್ ಅವರ ಎಕ್ಸ್ಪೆಕ್ಟೇಷನ್ ಮೀರಾಗೋಗಿರ್ಬೋದು. ಎಸ್. ಮತ್ತು ನಿನ್ನೆ ಬೆಳಗಿನ ಜಾವದಲ್ಲಾಗಿರುವಂಥದ್ದು ವಿಪರೀತವಾದ ಇಶ್ಯೂಸು ಸೇರ್ಕೊಂಡಿದೆ ಒಳಗೆ ಬಂದು. ಬಟ್ ಸೇನೆ ಅಖಿಲೇಶ್ ಯಾದವ್ ಬಿಡಿ, ಸೇನೆ ಕೊಟ್ಬಿಡ್ಬೇಕಾದ್ರೆ ಜಾಬ್. ನಾನು ಅನ್ಕೊಂಡಿದ್ದೆ ಯುನೈಟೆಡ್ ನೇಷನ್ಸ್ ಪೀಸ್ ಮಿಷನ್ ಕಿ ಫೋರ್ಸೆ ತರಿಸ್ಬಿಡೋಣ ಅಂತ. ಯಾಕಂದ್ರೆ ಇವರು ಅಖಿಲೇಶ್ ಯಾದವ್ ಹಿಂದೂ ಸಾಮ್ರಾಟ್ ಅಲ್ವೇ, ವಿವೇಕಾನಂದರ ಅಪರಾವತಾರ ಅಲ್ವೇ ಅವರು. ಶ್ರೀಕೃಷ್ಣ ಇವ್ರಿಗೆ ಫೋನ್ ಮಾಡಿ ಏನಾರು ಇದ್ರೆ ಕೇಳ್ಬಿಟ್ಟೆ ಮುಂದಕ್ಕೆ ಹೋಗ್ತಾನೆ ಅಖಿಲೇಶ್. ಪವರ್ಫುಲ್ ಹುಡುಗಾಟನ ಶರ್ಟ್ ತೆಗೆದ್ಬಿಟ್ರೆ ಹಿಂದೂ ಇಂತ ಹೊಡ್ಕೊಳತ್ತದು ಹಂಗೆ ಅವ್ರದ್ದು ಹಾರ್ಟ್. ಅಲ್ಲ, ಅದು ಹಿಂದೂನ ಅಹಿಂದೂನ ಅನ್ನೋದು ನೋಡ್ಬೇಕು. ಹಿಂದೂ ಅದಕ್ಕೆ ಒಂದು ಭಾಳ ಗಂಭೀರವಾಗಿ ತಗೋಬೇಕು. ಯಾರು ತಗೋತಾರೆ? ಸುಮ್ಮನೆ ಅವ್ರು ಬಿಡ್ತಾ ಇರ್ತಾರೆ ರೈಲು. ಮುಂದಕ್ಕೆ ಹೋಗ್ರಿ. ಅತಿ ದೊಡ್ಡ ಉತ್ಸವಗಳ ವೇಳೆ ಸರ್ಕಾರಗಳು ಎಷ್ಟು ಎಚ್ಚರಿಕೆಯಿಂದ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ಇತಿಹಾಸದಲ್ಲಿ ಸಂಭವಿಸಿದ ಅವಘಡಗಳು ನೆನಪು ಮಾಡುತ್ತವೆ. ಇತಿಹಾಸ ಗಮನಿಸಿದ್ರೆ ಅತ್ಯಧಿಕ ದುರಂತಗಳು, ವದಂತಿಗಳು, ಭಯ. ಫಾರ್ ಎಕ್ಸಾಂಪಲ್ 1954 ಹೇಳ್ತಿದ್ದೀರಿ ನೀವು. ಹೌದು, 800 ಬಲಿ ಅಂತೀರಿ. ಆಯ್ತಪ್ಪ, ಅವತ್ತಂತೂ ಯಾವುದೇ ವ್ಯವಸ್ಥೆಗಳು ಮಾಡಕ್ಕೆ ನಮ್ಮ ಹತ್ರ ಇರಲಿಲ್ಲ. ಸ್ವಾತಂತ್ರ್ಯ ಸಿಕ್ಕಾವಾಗ ಗೊತ್ತಾಗಿಲ್ಲ ನಮಗೆ, ಜನನು ಹಂಗೆ ಆಡ್ತೀವಿ. ಆಮೇಲೆ ಅದು ಮೊದಲನೇ ಕುಂಭಮೇಳ. ಬಟ್ ಮಾಬ್ ಮೆಂಟಾಲಿಟಿ ಇದೆಯಲ್ಲ, 54ಕ್ಕೂ ಸೇಮೆ, 2024ಕ್ಕೂ ಸೇಮೆ. ಹೌದು, ಮಾಬು ಅದೇನು ಚೇಂಜ್ ಆಗಲ್ಲ, ಅದು ಚೇಂಜ್ ಆಗಲ್ಲ. ಎಸ್. ಅದು ಮೌನಿ ಅಮಾವಾಸ್ಯೆದೆ. ಮತವೇರಿದ ಆನೆ ಅಂತೆ ಅವತ್ತು. 1 ಆನೆ 800 ಪೀಪಲ್ ತಗೊಂಡ್ಬಿಡ್ತವತ್ತು. 800 ಜನ ಲೆಕ್ಕಾಕಳಿ ಹಂಗಾರೆ. ಅವತ್ತೇನಾದರೂ ಅಖಿಲೇಶ್ ಯಾದವ್ ಇದ್ದಿದ್ರೆ ಏನು ಹೇಳ್ಬೋದಾಗಿತ್ತು? ಇದು ವಿವಿಧ ದೇಶಗಳ ಸೇನೆ ಇಲ್ಲಿ ಬರಬೇಕು ಅಂದ್ಬಿಡ್ತಿದ್ರೇನೋ ಮೋಸ್ಟ್ಲಿ. ಪುಣ್ಯ ಪಕ್ಕದಲ್ಲಿರೋ ದೇಶದ ಹರಿದ್ವಾರದ ಕುಂಭಮೇಳದಲ್ಲಿ 86ರಲ್ಲಾಗಿದೆ 200 ಜನ ಬಲಿ. ಯಾಕೆ? ಅವತ್ತಿನ UP ಚೀಫ್ ಮಿನಿಸ್ಟರ್ ಬಂದಿದ್ದಕ್ಕಾಗಿದ್ದು ನೂಕಗಲು. ರಾಹುಲ್ ಗಾಂಧಿ ಅವರು ಕೇಳಿಸ್ಕೋಬೇಕು, VVIP ಅಂದ್ರಲ್ಲ, ಕ್ಯಾಮರಾನೇ ಇಲ್ಲದ ಬರೀ ಫೋಟೋ ಯಾವುದೋ ಹಿಂಗೆ ಸಣ್ಣ ಡಬ್ಬ ಹಿಡ್ಕೊಂಡು ಫೋಟೋ ತಕ್ಕತ್ತಾ ಇದ್ದಿದ್ದ ಟೈಮ್ಗಳು ಸರಿಯಾಗಿ. ಅವತ್ತು CM ಎಲ್ಲ ಮಂತ್ರಿಗಳನ್ನ ಕರ್ಕೊಂಡ್ಬಿಟ್ಟು ಸ್ನಾನಕ್ಕೆ ಹೋಗಿದ್ರಲ್ಲ, ಅದೇ ರೆಕಾರ್ಡ್ ಆಗಿದೆ. ಅಂದರೆ ಇವತ್ತು ಹಿಂಗಂದು 2 ಮೊಬೈಲ್ ತೆಗಿತಾರೆ ನಮ್ಮ ಜನ. ಬೇಕಾದ್ರೆ ಹಿಂಗೆ ರೌಂಡ್ ಹೊಡ್ಕೊಂಡು
ಹಾಂ ಬಿಡ್ತಾರಾ VIP ಇದ್ದರೆ ಫಸ್ಟ್ ಅದನ್ನೇ ಕಂಡು ಇಷ್ಟೊತ್ತಿಗೆ ಹಾಕಿ ರುಬ್ಬಿ ಚಟ್ನಿ ಮಾಡಿ ಗೋಡೆಗೆ ತಟ್ಬಿಡೋರು ಹಂಗೇನೆ. ಹೌದು. ಹಾಂ 2003ರಲ್ಲಿ ನಾಸಿಕಲ್ಲಿ 39 ಜನ, ಗೋದಾವರಿನಲ್ಲಿ 2005ರಲ್ಲಿ ಮಂದಾರ ದೇವಿ ಮಂದಿರದ 265 ಭಕ್ತರು ಮೆಟ್ಟಿಲು ಜಾರ್ತಾ ಇದ್ದ ಕಾರಣ ಒಬ್ಬರ ಮೇಲೆ ಒಬ್ಬರು ಬಿದ್ದು ದುರಂತ. ಯಾರ ಮಹಾರಾಷ್ಟ್ರಲ್ಲಿ ಒಬ್ಬ ಐನ್ಸ್ಟೀನು, ಆಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ವಿಶ್ವೇಶ್ವರಯ್ಯನವರು, ಅವ್ರನ್ನೆಲ್ಲ ಮೀರಿ ಹೋಗಿರೋ ಹಾಂ ಆ ಥರ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿದ್ದೆಲ್ಲ ಅವರೆಲ್ಲರನ್ನೂ ಸೇರಿಸಿದ್ರೆ ಈ ವ್ಯಕ್ತಿ ಒಬ್ಬನೇ ಆಗೋದು. ಅವನ ಹೆಸರು ಸಂಜಯ್ ರಾವತ್ ಅಂತ. ನೀವು ಅವ್ರನ್ನೆಲ್ಲ ಸೇರಿಸ್ಬೇಕಪ್ಪ, ತಕಡಿಗೆ ಹಾಕಿ ಈ ಪಾರ್ಟಿನ ಒಂದು ತಕಡಿಗೆ ಹಾಕಿದ್ರೆ ಟಲಕ್ ಅಂತ ಬಂದ್ಬಿಡುತ್ತೆ ತೂಕಕ್ಕೆ. ಸಂಜಯ್ ರಾವತ್ ಮೇಲೆ ಬರೋದು. ಅವ್ರ ಸಂಶೋಧನೆಗೆ ಇದೇ ಎಂಡೇ ಇಲ್ಲ ಬಿಡ್ರಿ ಅವ್ರ ಸಂಶೋಧನೆಗೆ, ಆಯಿತಾ? ಸುಮ್ಮನೆ ಅದಕ್ಕೆ ಹೇಳೋದು, ಇಂಥ ಇಶ್ಯೂಸನ್ನು ಮೆಚ್ಯೂರ್ಡಾಗಿ ಹ್ಯಾಂಡಲ್ ಮಾಡಬೇಕು. ಹೌದು. ಹೇಗೆ ಹೌಟು, ಬಿಕಾಸ್ ಎವ್ರಿಬಡಿ ವಿಲ್ ಫೇಸ್ ಇಟ್. ನೀವು ಸರ್ಕಾರಗಳಲ್ಲಿ ಇದನ್ನು ಹಾಗಾಗಿ ಇದಾಗಿದೆ. ಒಂದಷ್ಟು ಹತ್ರಾಸಲ್ಲಿ 24ರಲ್ಲಿ ಅದ್ಯಾವುದೋ ಬಾಬಾ ಅದು ಪಾದದ ಧೂಳಿಗೆ ಹೋಗಿ 121 ಜನ ಸತ್ತರು. ರೀಸೆಂಟ್ ಹೋದ ವರ್ಷ ಆಗಿದೆ. ಅಂದರೆ ಆ ಮಾನಸಿಕತೆ ಏನಿದೆ ನಮ್ಮ ಜನಗಳಲ್ಲಿ ಲೆಕ್ಕ ಹಾಕ್ಕೊಳ್ಳಿ. ನಮ್ಮಲ್ಲಿ ಈ ಮಾನಸಿಕತೆ ಏನಿದೆ, ಧಾರ್ಮಿಕವಾಗೋ ಮತ್ತೊಂದೋ ಮಗದೊಂದೋ ಅಥವಾ ಭಯ, ಅಲ್ಲೇನೋ ಆಗ್ಬಿಡ್ತಂತೆ ಅಂತ ರೂಮರ್ಗಳಲ್ಲಿ ಭಯ ಮತ್ತು ಈ ನಂಬಿಕೆ ಇದೆಯಲ್ಲ, ಇದೆರಡರ ಮಧ್ಯೆ ಏನು ಬೇಕಾದ್ರೂ ಆಗ್ಬೋದು ಅನ್ನೋಕ್ಕೆ ಇವೆಲ್ಲ ಸಾಕ್ಷಿ ಅಷ್ಟೇ. ಇದು ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ, ಎಲ್ಲದಕ್ಕೂ ಎಲ್ಲ ಧರ್ಮಗಳಿಗೂ ಇರುವರಿದೆ ಇದು. ಅಲ್ಲೂ ಭಕ್ತಿ ಇದೆ, ಅಲ್ಲೂ ಅದೇನೆ. ಅಲ್ಲೂ ಭಯ ಬಂದ್ಬಿಟ್ರೆ ಸ್ವಲ್ಪ ಕಷ್ಟ ಅಷ್ಟೇ. ಅಲ್ಲೂ ಭಯ, ರೂಮರಲ್ಲೇ ಜನ ಸತ್ತಿದ್ದಾರೆ. ಇಲ್ಲೂ ಈ ಮುಸ್ಲಿಮಲ್ಲೂ ಭಯ, ರೂಮರಲ್ಲೂ ಜನ ಸತ್ತಿದ್ದಾರೆ, ಇಲ್ಲೂ ಸತ್ತಿದ್ದಾರೆ.